ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅಂತಕೊಂಡೆ ಹೇಳ್ಬೋದು, ಒಂದು ಮಾಡೆಲ್ ಜಾರಿ ಇದೆ. ಅದೇನು ಅಂತ ಹೇಳಿದ್ರೆ ಯೋಗಿ ಮಾಡೆಲ್. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿ ಈ ಕ್ರಿಮಿನಲ್ಗಳನ್ನ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಆರೋಪಿಗಳು ಏನಾದರೂ ಅಕ್ರಮ ಕಟ್ಟಡಗಳನ್ನ ನಿರ್ಮಿಸಿಕೊಂಡು ಇದ್ದಿದ್ದು ಗೊತ್ತಾದ್ರೆ ತಕ್ಷಣ ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ ಆ ಅಕ್ರಮ ಕಟ್ಟಡಗಳನ್ನ ಡೆಮಾಲಿಷ್ ಮಾಡುವಂತಹದ್ದು. ಬುಲ್ಡೋಜರ್ಸ್ ನ ನುಗ್ಗಿಸಿ ಅವರ ಮನೆ ಇರ್ಬೋದು ಅಥವಾ ಅವರ ಪ್ರಾಪರ್ಟಿ ಇರ್ಬೋದು, ಏನಿದ್ರು ಕೂಡ ಅದನ್ನ ಸಂಪೂರ್ಣ ನಾಶ ಮಾಡಿ ಹಾಕ್ತಾ ಇದ್ರು. ಹಾಗೇನೆ ಆಸ್ತಿಯನ್ನ ಸರ್ಕಾರ ಮರು ವರ್ಷ ಪಡಿಸ್ಕೊಳ್ತಾ ಇತ್ತು. ಇದು ಯೋಗಿ ಮಾಡೆಲ್ ಅಂತೇಳಿ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಹೊಂದಿದೆ. ಈ ರೀತಿಯಾದಂತಹ ಯೋಗಿ ಮಾಡೆಲ್ ನ ಇತ್ತೀಚೆಗೆ ಕೆಲವು ರಾಜ್ಯಗಳು, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಎಲ್ಲ ಅಧಿಕಾರದಲ್ಲಿದೆಯೋ ಅಂತಹ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಲೇಟೆಸ್ಟ್ ಆಗಿ ಈ ಲಿಸ್ಟಿಗೆ ಸೇರ್ಕೊಂಡಿರೋದು ದೆಹಲಿ. ಹಾಗಾದ್ರೆ ದೆಹಲಿಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ರೀತಿಯಾಗಿ ಬುಲ್ಡೋಸರ್ ಈಗ ಗರ್ಜಿಸಲಿ ಪ್ರಾರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಯೋಗಿ ಮಾಡೆಲ್ ಬಗ್ಗೆ ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಇದು ಎಷ್ಟು ಫೇಮಸ್, ಅದೇ ರೀತಿಯಲ್ಲಿ ವಿರೋಧ ಪಕ್ಷದವರು ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ ನೋಡಿ. ಅಲ್ಪಸಂಖ್ಯಾತರ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ಗಳನ್ನ ನುಗ್ಗಿಸ್ತಾ ಇದ್ದಾರೆ. ಅವರ ಆಸ್ತಿಗಳನ್ನ ಅಕ್ರಮವಾಗಿ ಯೋಗಿ ಆದಿತ್ಯನಾಥ್ ಅವರು ನಾಶಪಡಿಸ್ತಾ ಇದ್ದಾರೆ. ಈ ರೀತಿಯಾದ ಆಪಾದನೆಗಳು ಅವ್ರ ಮೇಲೆ ಇದ್ದೇ ಇದೆ. ಆದ್ರೆ ಯೋಗಿ ಆದಿತ್ಯನಾಥ್ ಅದ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಸುಮ್ಮನೆ ಯಾರದೋ ಮನೆಗೆ ಬುಲ್ಡೋಸರ್ ನುಗ್ಗಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವರಲ್ಲಿ ಕಟ್ಸ್ಕೊಂಡಿರೋದು ಅಕ್ರಮ ಕಟ್ಟಡ ಅನ್ನೋದು ಕನ್ಫರ್ಮ್ ಆದ್ಮೇಲೆ, ಹಾಗೇನೆ ಒಂದಿಷ್ಟು ನೋಟಿಸ್ ಗಳನ್ನ ಕೂಡ ಅವ್ರಿಗೆ ಇಶ್ಯೂ ಮಾಡಿರ್ತಾರೆ. ಆ ನೋಟಿಸ್ ಗಳಿಗೆ ಅವರು ಸರಿಯಾದ ರೀತಿಯಲ್ಲಿ ರಿಪ್ಲೈ ಕೂಡ ಕೊಟ್ಟಿರಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಕಾನೂನು ಬಾಹಿರ ಕೆಲಸವನ್ನ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಾಗ ಮೊದಲು ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ ಅವರ ಈ ಅಕ್ರಮ ಕಟ್ಟಡಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕೋದು. ಆ ಮುಖಾಂತರ ಉತ್ತರ ಪ್ರದೇಶದಲ್ಲಿ ಅಪರಾಧ ಕೃತ್ಯಗಳನ್ನ ಗಣನೀಯವಾಗಿ ಕಂಟ್ರೋಲ್ ತಂದಂತಹ ಖ್ಯಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೇರ್ತದೆ. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಖಿಲೇಶ್ ಯಾದವ್ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷಗಳವರು ಇರ್ಬೋದು, ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿರುವಂತಹ ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಅವರ ಮನೆಗಳಿಗೆ ಬುಲ್ಡೋಸರ್ ನುಗ್ಗಿಸ್ತಾರೆ. ಈ ರೀತಿಯಾಗಿ ಅವ್ರು ಹೇಳ್ಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಆ ಕ್ರಿಮಿನಲ್ ಯಾವ ಜಾತಿ ಸೇರಿದವನು, ಯಾವ ಪಂಗಡಕ್ಕೆ ಸೇರಿದವನು ಯಾವುದನ್ನು ಕೂಡ ನೋಡ್ತಾ ಇರಲ್ಲ. ಆತ ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಯಾರು ಬೇಕಾದ್ರೂ ಆಗಿರ್ಲಿ, ಆತ ಏನಾದ್ರೂ ಅಕ್ರಮ ಕಟ್ಟಡವನ್ನ ಕಟ್ಕೊಂಡಿದ್ರೆ ಅದನ್ನ ಮುಲಾಜಿಲ್ದೆ ಒಡೆದು ಹಾಕ್ತಾ ಇದ್ದಾರೆ. ಈಗ ಅದೇ ರೀತಿಯಾದಂತಹ ಮಾಡೆಲ್ ನ ಡೆಲ್ಲಿ ಗವರ್ಮೆಂಟ್ ಕೂಡ ಫಾಲೋ ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ದೆಹಲಿಯಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಈ ಘಟನೆ ಯಾರ ಗಮನಕ್ಕೂ ಅಷ್ಟಾಗಿ ಬರಲಿಲ್ಲ. ಆದ್ರೆ ಈ ಘಟನೆ ಸಂಬಂಧಪಟ್ಟಂತೆ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೈಗೊಂಡಂತಹ ಕ್ರಮ ಇದೆಯಲ್ಲ, ಇದರಿಂದಾಗಿ ಇಡೀ ದೇಶದ ಗಮನವನ್ನ ದೆಹಲಿಯ ಸರ್ಕಾರ ಮತ್ತು ಅಲ್ಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ತನ್ನತ್ತ ಸೆಳೀತಾ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಹೋಳಿಯನ್ನ ಕೆಲವರು ಸೆಲೆಬ್ರೇಟ್ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ ಉತ್ತರ ಭಾರತದಲ್ಲಿ ಹೋಳಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ. ಅದೇ ರೀತಿಯಲ್ಲಿ ದೆಹಲಿಯ ಉತ್ತಮ್ ನಗರದಲ್ಲಿ ಒಂದು ಹೋಳಿಯ ಸೆಲೆಬ್ರೇಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಬಣ್ಣದ ನೀರನ್ನು ತುಂಬಿರುವಂತಹ ಒಂದು ಬೆಲೂನು ಓರ್ವ ಮುಸ್ಲಿಂ ಮಹಿಳೆಯ ತಲೆ ಮೇಲೆ ಬಿದ್ದಿರ್ತದೆ. ಅಂದ್ರೆ ಅವಳಿಗೆ ಬಟ್ಟೆ ಮೇಲೆ ಈ ಒಂದು ಬೆಲೂನ್ ಬಿದ್ದಿರ್ತದೆ. ಆಗ ಆಕೆ ಇವ್ರನ್ನ ಪ್ರಶ್ನೆ ಮಾಡಿದ್ದಾರೆ, ನೀವ್ ಯಾಕೆ ನನ್ನ ಮೈ ಮೇಲೆ ಈ ರೀತಿಯಾದಂತಹ ಬಣ್ಣದ ನೀರನ್ನ ಎರಚಿದ್ದೀರಾ ಅಂತ ಕೊಂಡು. ಆಗ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದವರು ಆಕೆಯ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಆಕಸ್ಮಿಕವಾಗಿ ಈ ರೀತಿ ಆಗಿದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿಗೆ ಈ ವಿಷಯ ಕ್ಲೋಸ್ ಆಗಿದ್ದರೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಈ ಮಹಿಳೆ ತನ್ನ ಮನೆಗೆ ಹೋದ್ಮೇಲೆ ತನ್ನ ಕುಟುಂಬದವ್ರ ಜೊತೆ ಕೂಡ ಈ ವಿಷಯವನ್ನ ಶೇರ್ ಮಾಡ್ಕೊಂಡ್ರು. ನೋಡಿ, ನನ್ನ ಮೈ ಮೇಲೆ ಬಣ್ಣದ ನೀರನ್ನ ಎರಚಿದ್ದಾರೆ ಅಂತೇಳಿ. ತಕ್ಷಣ ಆಕೆಯ ಕುಟುಂಬಸ್ಥರಾದಂತಹ ನಿಜಾಮುದ್ದೀನ್ ಅನ್ನುವ ವ್ಯಕ್ತಿ ಇನ್ನೊಂದು 7-8 ಜನರನ್ನ ಸೇರಿಸಿಕೊಂಡು ಈ ಘಟನೆಗೆ ಕಾರಣ ಆದಂತಹ ತರುಣ್ ಅನ್ನುವ ವ್ಯಕ್ತಿಯ ಮನೆಗೆ ನುಗ್ಗಿದ್ದಾರೆ. ಅಲ್ಲಿ ಆತನಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದವರೆಲ್ಲ ಸೇರಿ ಆ ತರುಣನನ್ನ ಇವರ ಕೈಯಿಂದ ತಪ್ಪಿಸಿದ್ದಾರೆ. ಕೊನೆಗೆ ಆತನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಈ ತರುಣ್ ಅನ್ನುವ ವ್ಯಕ್ತಿ ಅಸುನೀಗಿದ್ದಾನೆ. ಯಾವಾಗ ಈ ಯುವಕ ಅಸುನೀಗಿದ್ದಾನೋ ತಕ್ಷಣ ಅಲ್ಲಿದ್ದಂತಹ ಹಿಂದೂಗಳು ಕೂಡ ರೊಚ್ಚಿಗೆದ್ರು. ಇವರೆಲ್ಲರೂ ಈ ನಿಜಾಮುದ್ದೀನ್ ಇದ್ದಂತಹ ಮನೆ ಕಡೆ ದೌಡಾಯಿಸಿದ್ದಾರೆ. ಸಂದರ್ಭದಲ್ಲಿ ಗಲಾಟೆ ಕೂಡ ಆಯ್ತು. ಕೊನೆಗೆ ಆತನ ಮನೆಗೆ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ತಕ್ಷಣ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸರೆಲ್ಲ ಬಂದು ಅಲ್ಲಿ ನಡೀತಾ ಇದ್ದಂತಹ ಗಲಭೆಯನ್ನ ಕಂಟ್ರೋಲ್ ಮಾಡಿ ಈತನ ಮನೆಗೆ ಹಚ್ಚಿದ್ದಂತಹ ಬೆಂಕಿಯನ್ನು ಕೂಡ ಆರಿಸಿದ್ರು. ಇದಿಷ್ಟು ಆ ದಿನ ನಡೆದಂತಹ ಘಟನೆ. ನಂತರ ಪೊಲೀಸರು ಈ ನಿಜಾಮುದ್ದೀನ್ ಸೇರಿ 7 ಜನರನ್ನ ಈಗಾಗಲೇ ಬಂಧಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇದ್ದ. ಇವರೆಲ್ಲರನ್ನು ಈಗ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಷನ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿತು. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಈ ನಿಜಾಮುದ್ದೀನ್ ಮನೆ ಏನಿದೆ ಅದು ಅಕ್ರಮ ಕಟ್ಟಡ ಅನ್ನೋದು ಇಲ್ಲಿ ಗೊತ್ತಾಗಿದೆ. ಈ ಹಿಂದೆನೆ ಆತನಿಗೆ ಕೆಲವೊಂದು ನೋಟಿಸ್ ಗಳನ್ನ ಕೂಡ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೊಟ್ಟಿತ್ತು. ಆದ್ರೆ ಅದಕ್ಕೆ ಆತ ಸರಿಯಾದ ರೀತಿಯಲ್ಲಿ ರಿಪ್ಲೈನ ಕೂಡ ಕೊಟ್ಟಿರಲಿಲ್ಲ, ಅಥವಾ ಆ ಮನೆಯನ್ನ ಆತ ವೆಕೆಟ್ ಮಾಡಬೇಕಾಗಿತ್ತು. ಆದ್ರೆ ನಿಮ್ಗೆ ಗೊತ್ತಲ್ಲ, ಸಾಮಾನ್ಯವಾಗಿ ಅವ್ರು ವೆಕೆಟ್ ಮಾಡೋದಿಲ್ಲ, ಏನೂ ಮಾಡಲ್ಲ.
ಯಾಕಂದ್ರೆ ಈ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿರ್ತಾರಲ್ಲ, ಅವ್ರಿಗೆ ತುಂಬಾ ಧೈರ್ಯ ಇರ್ತದೆ, ಅಥವಾ ಅವ್ರ ಹಿಂದೆ ಇನ್ಯಾರಾದ್ರೂ ಇರ್ತಾರೆ, ನಾನ್ ನೋಡ್ಕೋತೇನೆ ನೀನೇನು ಹೆದರ್ಕೊಡ್ಬೇಡ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಈ ಧೈರ್ಯದಿಂದಾನೇ ಅವರು ಅಕ್ರಮವಾಗಿ ಈ ರೀತಿಯಾದ ಕಟ್ಟಡಗಳನ್ನ ಕಟ್ಕೊಂಡಿರ್ತಾರೆ. ಇಲ್ಲಿ ಕೂಡ ಅಷ್ಟೇ, ಈ ನಿಜಾಮುದ್ದೀನ್ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾದ್ನೋ, ತಕ್ಷಣ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬುಲ್ಡೋಸರ್ ಆಕ್ಷನ್ಗೆ ಇಳಿತು. ಆತನ ಕಟ್ಟಡ ಹೇಗೂ ಅಕ್ರಮವಾದಂತ ಕಟ್ಟಡ, ಹಾಗಾಗಿ ತಕ್ಷಣ ಆತನ ಕಟ್ಟಡವನ್ನ ಈಗ ಡೆಮಾಲಿಷ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಅಂದ್ರೆ ಆತನ ಕಟ್ಟಡವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕಿದ್ದಾರೆ. ಹಾಗೇನೆ ಈ ಜಾಗವನ್ನ ಈಗ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ತನ್ನ ಸುಪರ್ದಿಗೆ ತಗೊಂಡಿದೆ. ಈಗ ಈ ವಿಷಯವನ್ನ ಇಟ್ಕೊಂಡು ಆಮ್ ಆದ್ಮಿ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ವಿರುದ್ಧವಾಗಿ ಮಾತಾಡಲಿ ಶುರು ಮಾಡಿದ್ದಾರೆ. ಹಾಗೇನೆ ದೆಹಲಿ ಸರ್ಕಾರದ ವಿರುದ್ಧವಾಗಿ ಕೂಡ ಮಾತಾಡಲಿ ಶುರು ಮಾಡಿದ್ದಾರೆ. ನೋಡಿ, ಈಗ ದೆಹಲಿಯಲ್ಲಿ ಕೂಡ ಯೋಗಿ ಮಾಡೆಲ್ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಮನೆಗಳನ್ನು ಗುರಿಯಾಗಿರಿಸಿಕೊಂಡು ಇವರು ಬುಲ್ಡೋಸರ್ ಗಳನ್ನು ನುಗ್ಗಿಸ್ತಾ ಇದ್ದಾರೆ. ಆ ಮುಖಾಂತರ ಇಲ್ಲಿ ಮುಸಲ್ಮಾನರ ಮೇಲೆ ಅನ್ಯಾಯ ನಡೀತಾ ಇದೆ, ಅವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾಗಿ ಈಗ ಮಾತಾಡ್ಲಿ ಶುರು ಮಾಡಿದ್ದಾರೆ. ಆದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಇದೊಂದು ಅಕ್ರಮ ಕಟ್ಟಡ, ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿಕೊಂಡು ಕಟ್ಸ್ಕೊಂಡಿರುವಂತಹ ಬಿಲ್ಡಿಂಗ್. ಆದ್ರೆ ಇವರು ನಮ್ಗೆ ವೋಟ್ ಹಾಕ್ತಾರೆ, ನಮ್ಮ ವೋಟ್ ಬ್ಯಾಂಕ್ನವ್ರನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಈಗ ವಿರೋಧ ಪಕ್ಷದವರು ದೆಹಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ದೆಹಲಿ ಸರ್ಕಾರ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನ್ಯಾಯಯುತವಾಗಿ ಏನ್ ಮಾಡ್ಬೇಕು ಅದನ್ನೇ ಅವ್ರು ಮಾಡಿದ್ದಾರೆ. ಆದ್ರಿಂದ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಏನ್ ಕೆಲಸ ಮಾಡಿದ್ಯೋ ಅದ್ರ ಜೊತೆ ನಾವಿದ್ದೇವೆ ಅಂತ ತಕೊಂಡು ದೆಹಲಿ ಸರ್ಕಾರ ಕೂಡ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇನ್ನು ಕೆಲ ದಿನಗಳಲ್ಲಿ ಇದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾದಂತಹ ಆಯಾಮವನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಈ ರೀತಿಯಾದಂತಹ ಗಲಭೆಯನ್ನ ಏನಾದ್ರು ಸೃಷ್ಟಿ ಮಾಡಿದ್ರೆ ಅವರ ಮನೆಗಳ ಮೇಲೂ ಕೂಡ ಈ ಬುಲ್ಡೋಸರ್ ಕಾರ್ಯಾಚರಣೆ ಪ್ರಾರಂಭ ಆದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಒಂದು ವರ್ಗದ ಜನ ಇದನ್ನ ವಿರೋಧಿಸ್ತಾ ಇದ್ರೆ, ಇನ್ನೊಂದು ವರ್ಗದ ಜನ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಏನ್ ಕ್ರಮ ಕೈಗೊಂಡಿದ್ಯೋ ಅದು ಸರಿಯಾಗಿ ಇದೆ. ಇದೇ ರೀತಿಯಲ್ಲಿ ದೆಹಲಿಯಲ್ಲಿ ಬಹಳಷ್ಟು ಅಕ್ರಮ ಕಟ್ಟಡಗಳನ್ನ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಎಲ್ಲ ಬಿಲ್ಡಿಂಗ್ ಗಳನ್ನು ಕೂಡ ಡೆಮಾಲಿಷ್ ಮಾಡಬೇಕು, ಆ ಆಸ್ತಿಯನ್ನ ಸರ್ಕಾರ ತನ್ನ ಸುಪರ್ದಿ ತಗೊಳ್ಬೇಕು, ಈ ರೀತಿಯಾದಂತಹ ಡಿಮಾಂಡ್ಗಳು ಕೂಡ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಈ ಕ್ರಿಮಿನಲ್ಗಳ ವಿರುದ್ಧ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೋ ಅದೇ ರೀತಿಯಾದಂತಹ ಕಾರ್ಯಾಚರಣೆ ಈಗ ಪಕ್ಕದ ದೆಹಲಿಗೆ ಕೂಡ ಬಂದಿರೋ ರೀತಿಯಲ್ಲಿ ಕಾಣಿಸ್ತದೆ. ಮುಂದಿನ ದಿನಗಳಲ್ಲಿ ದೆಹಲಿ ಕೂಡ ಸ್ವಚ್ಛ ದೆಹಲಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ದೆಹಲಿಯಲ್ಲಿ ಈ ರೀತಿಯಾಗಿ ಬುಲ್ಡೋಸರ್ ಗರ್ಜನೆ ಪ್ರಾರಂಭ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.